ಹಲೋ ಫ್ರೆಂಡ್ಸ್, ನಮಸ್ಕಾರ. ಚಳಿಗಾಲ ಬಂತು, ಏನಾದರೂ ಖಾರವಾಗಿರೋದು ತಿನ್ಬೇಕನ್ಸುತ್ತಲ್ವ. ಸೊ ಹಾಗಾಗಿ ದಿನ ಮಾಡೋಕ್ಕಾಗೋಲ್ಲ. ಅದಕ್ಕಾಗಿ ನಾನು ಹಸಿ ಮೆಣಸಿನ್ಕಾಯಿ ಉಪ್ಪಿನಕಾಯಿನ ಮಾಡಿಡ್ತಾಯಿದ್ದೀನಿ. ಇದು ಚಪಾತಿಗೆ, ಅನ್ನಕ್ಕೆ, ಮೊಸರನ್ನಕ್ಕೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಮೊದಲು ಹಸಿಮೆಣ್ಸಿನ್ಕಾಯಿನ ತೊಳೆದು ಅದನ್ನು ತೇವಾಂಶ ಎಲ್ಲ ಹೋಗೋವರೆಗೂ ಒಂದು ಸ್ವಲ್ಪ ಗಾಳಿನಲ್ಲಿ ಈ ಥರ ಒಣಗಾಕಬೇಕು. ಆಮೇಲೆ ಅದನ್ನು ತೆಗೆದು ಚೆನ್ನಾಗಿ ಒರೆಸಿ ಆಮೇಲೆ ಅದರದ್ದು ದಿಂಡನ್ನೆಲ್ಲ ತೆಗಿಬೇಕಾಗುತ್ತೆ. ಹಸಿಮೆಣ್ಸಿನ್ಕಾಯಿನ ದಿಂಡು ಅಂದರೆ ಮೇಲ್ಗಡೆ ಇರೋವಂಥ ತೊಟ್ಟನ್ನು ತೆಗೆದುಬಿಟ್ಟು ಎಲ್ಲ ಇಟ್ಕೊಳ್ಳಿ. ಆಮೇಲೆ ಅದನ್ನು ಒಂದು ಚಾಕು ಅಥವಾ ಒಂದು ಸೀಸರ್ನಿಂದ ಈ ಥರ ಸ್ಲಿಟ್ ಮಾಡ್ಕೋಬೇಕಾಗುತ್ತೆ. ನೀವು ಚಾಕುನಲ್ಲಿ ಮಾಡಿದ್ರೆ ನಿಮಗೆ ಕೈಯಲ್ಲೆಲ್ಲ ಹುರಿ ಬರ್ಬೋದು. ಸೊ ಹಾಗಾಗಿ ನೀವು ಎಣ್ಣೆ ಹಚ್ಕೊಂಡು ಈ ಥರ ಕಟ್ ಮಾಡಿದ್ರೆ ಉರಿ ಬರೋದಿಲ್ಲ. ನಾನು ಸೀಸರಲ್ಲೇ ಕಟ್ ಮಾಡ್ತಾಯಿದ್ದೀನಿ. ಇದು ತುಂಬ ಈಸಿ, ಹಾಗೆ ನಿಮಗೆ ಕೈ ಉರಿ ಕೂಡ ಆಮೇಲೆ ಬರೋದಿಲ್ಲ. ಸೊ ಹಾಗಾಗಿ ನೋಡಿ, ಈ ಥರದ್ದೆಲ್ಲ ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲೆಗೆ 1-2 ಸ್ಪೂನಷ್ಟು ಸೋಂಪು, 1 ಸ್ಪೂನಷ್ಟು ಜೀರಿಗೆ, ಒಂದು ಸ್ವಲ್ಪ ಸಾಸಿವೆ, ಹಾಗೆ ಮೆಂತೆ, ಇದಿಷ್ಟನ್ನು ಹಾಕಿಬಿಟ್ಟು ಸಣ್ಣ ಊರಿನಲ್ಲಿ ಹುರಿಬೇಕು. ಚೆನ್ನಾಗಿ ಕೆಂಪಗಾಗೋವರೆಗೂ ಹುರಿಬೇಕು. ಇದು ಒಂದು ಘಮ ಸ್ಮೆಲ್ ಬರುತ್ತೆ ನಿಮಗೆ, ಅಲ್ಲಿವರೆಗೂ ಹುರಿಬೇಕು. ಹುರಿದಾದ್ಮೇಲೆ ನೀವು ಅದನ್ನು ಗ್ಯಾಸ್ನ ಆಫ್ ಮಾಡಿಬಿಡಿ. ಮಿಕ್ಸಿ ಜಾರ್ ಅಥವಾ ಕುಟ್ಟಣಿಗೆನಲ್ಲಿ ಹಾಕಿ ಅದನ್ನು ಪೌಡ್ರ್ ಮಾಡ್ಕೊಳ್ಳಿ. ಈಸಿ, ತುಂಬ ಹುರಿದಿರ್ತೀವಲ್ಲ, ಬೇಗ ನಿಮಗೆ ಪೌಡ್ರ್ ಕೂಡ ಆಗೋಗುತ್ತೆ. ನಮಗೇನು ತುಂಬ ಸಣ್ಣ ಫೈನ್ ಪೌಡ್ರ್ ಏನು ಬೇಕಾಗಿಲ್ಲ, ತರ್ತರಿಯಾಗಿ ಪೌಡ್ರ್ ಆಗಬೇಕಷ್ಟೇ. ನೀವು ಮಿಕ್ಸಿಗೆ ಹಾಕಿದ್ರೂ 1-2 ರೌಂಡ್ ಸಾಕು ಅಷ್ಟೇ, ನಿಮಗೆ ಪೌಡ್ರು ರೆಡಿಯಾಗುತ್ತೆ. ಸೊ ಹಾಗಾಗಿ ನೋಡಿ ಫ್ರೆಂಡ್ಸ್, ನಾನು ಈ ಥರ ಕುಟ್ಟಣಿಗೆನಲ್ಲಿ ಹಾಕಿ ಪೌಡ್ರನ್ನ ಮಾಡ್ತಾಯಿದ್ದೀನಿ. ಒಂದು 5 ನಿಮಿಷ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಪೌಡ್ರ್ ಆಗಿದೆ. ಇದು ಉಪ್ಪಿನಕಾಯಿಗೆ ತುಂಬ ಚೆನ್ನಾಗಿರುತ್ತೆ, ತರ್ತರಿಯಾಗಿರಬೇಕು. ಇವಾಗ ಒಂದು ನಿಂಬೆಹಣ್ಣನ್ನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅದರದ್ದು ರಸ ಎಲ್ಲ ತೆಗೆದು ಒಂದು ಕಪ್ಪಲ್ಲಿ ಹಾಕಿಟ್ಕೊಳ್ಳಿ. ಯಾಕಂದರೆ ಬೀಜ ಎಲ್ಲ ಹಾಕಬಾರ್ದು, ನೀವು ಕ್ಲೀನಾಗಿ ಬರೀ ರಸನೇ ಮಾತ್ರ ತೊಗೋಬೇಕು. ಇವಾಗ ಒಂದು ಬಾಣಲೆನಲ್ಲಿ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ. ಇದು ಯಾಕಂದರೆ ಉಪ್ಪಿನಕಾಯಿ ಅಲ್ವಾ, ಸೊ ಹಾಗಾಗಿ ಎಣ್ಣೆ ಜಾಸ್ತಿ ಹಾಕ್ಕೋಬೇಕು. ಕಾದ್ಮೇಲೆ ಒಂದು ಸ್ವಲ್ಪ ಆರೋದಕ್ಕೆ, ತಣ್ಣಗಾಗೋದಕ್ಕೆ ಬಿಡಿ. ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿರೋವಂಥದ್ದನ್ನು ಅರಿಶಿನ, ಕಾಲುಂಜಿ ಸೀಡ್ಸ್ ಅಂತ ಸಿಗುತ್ತೆ, ಉಪ್ಪು, ಖಾರದ ಪುಡಿ, ಆಮೇಲೆ ಹಿಂಗು, ಜೊತೆಗೆ ಪುಡಿ ಮಾಡಿಟ್ಕೊಂಡಿರುವಂಥ ಸ್ಪೈಸಸ್, ಆವಾಗಲೇ ನಾವು ಎಲ್ಲ ಹುರಿದು ಪುಡಿ ಮಾಡ್ಕೊಂಡಿದ್ವಲ್ಲ, ಅದು ಒಂದು 3 ಸ್ಪೂನಷ್ಟು ಹಾಕಿಬಿಟ್ಟು ಇದಕ್ಕೆ ನಿಂಬೆ ರಸ, ಒಂದು ಫುಲ್ ನಿಂಬೆ ರಸನ ಹಾಕಿದ್ದೀನಿ. ಎಣ್ಣೆನ ಕಾಯಿಸಿದ್ವಲ್ಲ, ಅದು ತಣ್ಣಗಾದ್ಮೇಲೆ ಅದು ಕೂಡ ಸೇರಿಸ್ಬೇಕು. ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ನೋಡಿ, ಈ ಥರ ಮಿಕ್ಸ್ ಮಾಡಿದ್ಮೇಲೆ ಕಾಣ್ತಾಯಿದೆ ಕಲರು. ಇವಾಗ ಕ್ಲೀನ್ ಮಾಡಿರೋವಂಥ ಡ್ರೈ ಇರಬೇಕು, ಒಣಗಿರೋವಂಥ ಗ್ಲಾಸ್ ಜಾರಲ್ಲಿ ಈ ಉಪ್ಪಿನಕಾಯಿನ ಹಾಕಿ ಇಡಿ. 1 ವಾರದವರೆಗೂ ಏನೂ ಆಗೋದಿಲ್ಲ. ಈ ಹಸಿಮೆಣ್ಸಿನ್ಕಾಯಿ ಉಪ್ಪಿನಕಾಯಿನ ನೀವು ಚಪಾತಿ, ಅನ್ನದ ಜೊತೆಗೆ, ಮೊಸರನ್ನ ಜೊತೆಗೆ ಸೂಪರಾಗಿರುತ್ತೆ. ಟ್ರೈ ಮಾಡಿ ನೋಡಿ.